ಈ ದೀಪಯಕ್ಷಿಣಿ ಪ್ರಶ್ನೆಶಾಸ್ತ್ರದಲ್ಲಿ ಸ್ವತಃ ತಾಯಿಯೇ ಜ್ಯೋತಿಯ ರೂಪದಲ್ಲಿ ಬಂದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾಳೆ. ಜೀವನದಲ್ಲಿ ಉದ್ಧಾರ ಆಗಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋರು ಮಾತ್ರ ಈ ವಿಡಿಯೋ ನೋಡಿ, ಉಳಿದವರು ಸ್ಕಿಪ್ ಮಾಡಿ. ದೀಪಯಕ್ಷಿಣಿ ಪ್ರಶ್ನೆಶಾಸ್ತ್ರದಿಂದ ನಿಮ್ಮ ಸಮಸ್ಯೆಯನ್ನು ತಿಳಿದು ಪರಿಹಾರವನ್ನು ಕೊಡುತ್ತೇನೆ. ಕಮೆಂಟ್ನಲ್ಲಿ ನಿಮ್ಮ ಹೆಸರು ಹಾಕಿ ಕರೆ ಮಾಡಿ. ದೀಪಯಕ್ಷಿಣಿ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವೂ ಆ ದೀಪದಲ್ಲಿ ಕರಗಿ ನಿಮಗೆ ಹೊಸ ಬೆಳಕನ್ನು ಮೂಡಿಕೊಡಿಸುತ್ತಾಳೆ. ತುಂಬ ಜನ ಕಷ್ಟದಲ್ಲಿರುವವರಿಗೆ ಈ ವಿಡಿಯೋ ತುಂಬ ಉಪಯೋಗವಾಗಬಹುದು. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನಮಸ್ತೆ, ನಾನು ಮನೋಜ್ ನರಸಿಂಹ ಸರಸ್ವತಿ, ದೀಪಯಕ್ಷಿಣಿ ಆರಾಧಕ. ಇವತ್ತಿನ ಈ ವಿಡಿಯೋದಲ್ಲಿ ದೀಪಯಕ್ಷಿಣಿಯ ಪ್ರಶ್ನೆಶಾಸ್ತ್ರದ ಬಗ್ಗೆ, ಅದರಲ್ಲಿ ತಿಳ್ಕೊಳ್ಳಬಹುದಾದ ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ನಾನಿವತ್ತು ಮಾತನಾಡಿಕೊಳ್ಳಲಿದ್ದೇನೆ. ದೀಪಯಕ್ಷಿಣಿ ಪ್ರಶ್ನೆಶಾಸ್ತ್ರದ ವಿಶೇಷ ಏನಂತ ಹೇಳಿದರೆ, ಬಂದಿರುವಂಥ ಭಕ್ತಾದಿಗಳ ಪ್ರಶ್ನಾ ವಿಚಾರವನ್ನು ದೀಪಜ್ಯೋತಿಯಲ್ಲಿ ಬಂದು ಅವಳೇ ಖುದ್ದಾಗಿ ಹೇಳುವಂಥ ಒಂದು ವಿಶೇಷ. ಎಂಥದೇ ಪ್ರಶ್ನೆಯ ವಿಚಾರ ಇರಲಿ, ಅದಕ್ಕೆ ತಾಯಿಯು ದೀಪದ ಜ್ಯೋತಿಯಲ್ಲಿ ನಮಗೆ ಉತ್ತರವನ್ನು ನೀಡುತ್ತಾಳೆ. ನೋಡಿ, ಈ ವಿದ್ಯೆ ನಾನು ಅರುಣಾಚಲಕ್ಕೆ ಹೋದಾಗ ಅಲ್ಲಿ ಒಂದು ಗುರುಗಳು ನಮಗೆ ಕೊಟ್ಟಂಥದ್ದು. ಇದನ್ನು ನಾನು ಪಾರಂಗತವಾಗಿ ಅಭ್ಯಾಸ ಮಾಡಿಕೊಂಡು ಬಂದು ಈಗ ಆ ತಾಯಿಯು ನನಗೆ ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದಾಳೆ. ಇದನ್ನು ನಾನು ಈಗಾಗಲೇ ಹಲವರಿಗೆ ಈ ಪ್ರಶ್ನೆಶಾಸ್ತ್ರವನ್ನು ಹೇಳಿರುತ್ತೇನೆ. ಅದರಲ್ಲಿ ಫಲಿತಾಂಶ ಕಂಡವರು ಇದ್ದಾರೆ. ನೋಡಿ, ಹಲವಾರು ರೀತಿಯ ವಿಚಾರಗಳಲ್ಲಿ ನಾವು ಅನೇಕ ವಿಚಾರಗಳನ್ನು ಇಟ್ಕೊಂಡು ಹೋಗ್ತೇವೆ. ಮಾನಸಿಕ ಕಿರಿಕಿರಿ ಇರ್ಬೋದು, ನಿಮ್ಮ ಆಸ್ತಿ ವಿಚಾರ ಇರ್ಬೋದು, ಶತ್ರು ಬಾಧೆಗಳು, ಕಣ್ಣಿಗೆ ಕಾಣದಂಥ ಶತ್ರುಗಳ ಹೊಡೆತಗಳಿರ್ಬೋದು, ಹೀಗೆ ಹಲವಾರು ವಾಮಾಚಾರ ಪ್ರಯೋಗಕ್ಕೆ ಒಳಗಾದವರಿರ್ಬೋದು, ಆರೋಗ್ಯ ಸಮಸ್ಯೆಯಿಂದ ಇರ್ಬೋದು, ಸಂತಾನ ಭಾಗ್ಯ ಇದ್ದಂಥ ವಿಚಾರಗಳಿರ್ಬೋದು, ಮದುವೆ ವಿಳಂಬಗಳಿರ್ಬೋದು. ಇಂಥ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಯಾವುದೇ ಪ್ರಶ್ನೆ ಇರಲಿ, ಆ ಪ್ರಶ್ನೆ ಸಮಂಜಸ ಅಂತ ಎನಿಸಿದರೆ ತಾಯಿ ಅದರಲ್ಲಿ ಉತ್ತರವನ್ನು ಖಂಡಿತವಾಗಿ ನೀಡುತ್ತಾಳೆ. ಇಲ್ಲಿ ವಿಶೇಷ ಏನು, ಬೇರೆ ವಿಚಾರಗಳು ಪ್ರಶ್ನೆಶಾಸ್ತ್ರದಲ್ಲಿ ನಾವು ಗ್ರಂಥಗಳಲ್ಲಿ ಬರೆದಿರುವಂಥ ವಿಚಾರಗಳನ್ನು ಪರಿಹಾರವಾಗಿ ಹೇಳುವುದುಂಟು. ನೋಡಿ, ನಾವು ಇದರಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೇವೆ. ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದಕ್ಕೂ ವಿಚಾರ ಮಾಡಿದ್ದಾಳೆ. ಹಣಕಾಸಿನ ವಿಚಾರ ಬಂದಾಗ ಅದಕ್ಕೂ ದಾರಿಯನ್ನು ತೋರಿಸಿದ್ದಾಳೆ. ಸಂತಾನ ಭಾಗ್ಯ ಇರಲಿ, ಮದುವೆ ವಿಚಾರ ಇರಲಿ, ಯಾಕೆ ಆಗುವುದಿಲ್ಲ, ಏನು ವಿಚಾರ, ಅದರ ಬಗ್ಗೆ ವಿಚಾರವನ್ನು ತಿಳಿಸಿಕೊಡ್ತಾಳೆ. ಮುಂದೆ ಪರಿಹಾರವನ್ನು ಮಾಡಿದಾಗ ಮಾತ್ರ ಇದರಲ್ಲಿ ಫಲಿತಾಂಶವನ್ನು ಭಕ್ತಾದಿಗಳು ಕಾಣಬಹುದು. ಮತ್ತು ಇಲ್ಲಿ ಈಗ ಇರುವಂಥ ಮೂಢನಂಬಿಕೆಯ ವಿಚಾರಕ್ಕೆ ನಿಮಗೆ ನಾನು ಉತ್ತರ ಕೊಡುವುದಾದರೆ, ನಂಬಿದರೆ ಶಕ್ತಿ ಇದೆ, ನಂಬದಿದ್ದರೆ ಇಲ್ಲ. ಹೇಗೆ ನಮ್ಮ ಪ್ರಾಣದಲ್ಲಿ ಆತ್ಮ ಇದೆ ಅಂತ ನಾವು ನಂಬಿ ಜೀವನ ಮಾಡ್ತಾ ಇದ್ದೇವೋ, ಹಾಗೆ ಶಕ್ತಿಯೂ ಇದೆ. ಅದನ್ನು ನಾವು ನಂಬಿದರೆ ಮಾತ್ರ ಅದು ನಮಗೆ ಕೆಲಸ ಮಾಡ್ತದೆ, ಇಲ್ಲದಿದ್ದರೆ ಇಲ್ಲ. ನೋಡಿ, ದೀಪಯಕ್ಷಿಣಿ ಬಂದು ಇವಳು ಅಗ್ನಿತತ್ವದ ದೇವತೆ. ಯಕ್ಷಿಣಿಯರಿಗೆ ತಾಯಿ ಅನ್ನೋದು ಇವಳಿಗೆ ಸಂಕೇತ ಇದೆ. ವಿಶೇಷವಾಗಿ ಯಕ್ಷಿಣಿಯರಿಗೆ ತಾಯಿಯ ರೂಪದಲ್ಲಿ ಇವಳಿದ್ದು ಪ್ರತಿಯೊಂದು ಯಕ್ಷಿಣಿ ಸಾಧನೆಯಲ್ಲೂ ಗೋಚಾರವಾಗುವಂಥ ವಿಚಾರ ಇದೆ. ಸಾಧಕನಿಗೆ ಯಕ್ಷಿಣಿಯರು ಗೋಚಾರವಾಗಿ ಕಾಣ್ತಾರೆ. ಆದರೆ ಈ ದೀಪಯಕ್ಷಿಣಿ ಸಾಧನೆಯಲ್ಲಿ ಗೋಚಾರವಾಗಿ ಬರದೆ ದೀಪದ ಜ್ಯೋತಿಯ ಮುಖಾಂತರನೇ ಬಂದು ದರ್ಶನ ಕೊಡುವಂಥ ಏಕೈಕ ಯಕ್ಷಿಣಿ ಅಂದರೆ ದೀಪಯಕ್ಷಿಣಿ. ನೋಡಿ, ನಿಮಗೆ ಇಲ್ಲಿ ಸಮಸ್ಯೆಯೇ ಬರಬೇಕು ಅಂತ ಇಲ್ಲ ಪ್ರಶ್ನೆ ಕೇಳಲಿಕ್ಕೆ. ಕೆಲವರಿಗೆ ಜೀವನದ ದಾರಿ ಗೊತ್ತಾಗದಂತೆ ಇರ್ತದೆ. ಮುಂದೆ ನಾನು ಏನು ಮಾಡ್ಬೋದು, ಏನು ಮಾಡಿದರೆ ಒಳಿತಾಗ್ಬೋದು. ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಹೋಗುವ, ಯಾವುದಾದರೊಂದು ಬಿಸ್ನೆಸ್ ಮ್ಯಾನ್ಗಳು ಯಾವುದಾದ್ರೊಂದು ವಿಚಾರ ಹೂಡಿಕೆಯನ್ನು ಮಾಡಬೇಕು ಅಂತ ಇರ್ತಾರೆ. ಈ ಹೂಡಿಕೆ ನಾನು ಮಾಡಿದಾಗ ನನಗೆ ಅದರಲ್ಲಿ ಬೆನಿಫಿಟ್ ಇದೆಯಾ ಇಲ್ವಾ ಅನ್ನುವಂಥ ಸಂಶಯಗಳು ಹಲವರ ಮನಸ್ಸಿನಲ್ಲಿ ಇರ್ತದೆ. ಅಂಥ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರವನ್ನು ಹುಡುಕ್ಬೋದು. ನಾನು ಯಾವ ಕೆಲಸ ಮಾಡಿದಾಗ ನನಗೆ ಅದರಲ್ಲಿ ಲಾಭ ಆಗ್ತದಾ, ನಷ್ಟ ಆಗ್ತದಾ? ನಷ್ಟ ಆಗೋದಿದ್ರೆ ದೇವತೆ ಅಲ್ಲೇ ಹೇಳ್ತಾಳೆ, ಇದು ನಷ್ಟ ಆಗ್ತದೆ, ವಿಚಾರ ಬೇಡ ಅಂತ. ಅದನ್ನು ಬೇಕಿದ್ದರೂ ನೀವು ಮಾಡಿ ನೋಡ್ಬೋದು, ಮುಂದೆ ನಷ್ಟವನ್ನು ಅನುಭವಿಸ್ಬೋದು. ಇಲ್ಲ, ಅದನ್ನು ಅಲ್ಲೇ ನಿಲ್ಲಿಸಿ ಬೇರೆ ಯಾವುದಾದ್ರೂ ವಿಚಾರಕ್ಕೆ ಕೈ ಹಾಕಬಹುದಾ, ನನ್ನ ಜೀವನದಲ್ಲಿ ಯಾವ ವಿಚಾರಕ್ಕೆ ಹೋದಾಗ ಉತ್ತೀರ್ಣಗಳು ಬರ್ತದೆ, ಇಂಥ ವಿಚಾರಗಳನ್ನು ಇದರಲ್ಲಿ ನಾವು ಕಾಣಬಹುದು. ಪ್ರಶ್ನೆಶಾಸ್ತ್ರ ಕೇಳಲಿಕ್ಕೆ ನೀವು ಮೊದಲು ನಮ್ಮ ಆಫೀಸ್ ಕಚೇರಿ ನಂಬರಿಗೆ ಕರೆ ಮಾಡಿದರೆ ಅಲ್ಲಿ ನಿಮಗೆ ಅವರು ಡೇಟ್ ನೋಡಿ ಕೊಡ್ತಾರೆ, ಅಪಾಯಿಂಟ್ಮೆಂಟ್ ಡೇಟ್ ಅಂತ ಒಂದು ಕೊಡ್ತಾರೆ. ಆ ಸಮಯದಲ್ಲಿ ನಿಮಗೆ ಅರ್ಧ ಗಂಟೆ ಅವಕಾಶ ಇದೆ ಒಬ್ಬರಿಗೆ ಮಾತಾಡಲಿಕ್ಕೆ. ಆ ಅರ್ಧ ಗಂಟೆ ನೀವು ನಮ್ಮ ಜೊತೆ ಸಮಾಲೋಚನೆ ಮಾಡಿದಾಗ ನಾವು ತಾಯಿಯ ಜೊತೆ ಅದನ್ನು ವಿಚಾರ ಮಾಡಿಕೊಂಡು ನಿಮಗೆ ಪರಿಹಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಭೇಟಿ ಮಾಡಬೇಕು ಅಂತ ಹೇಳಿದರೆ ನೀವು ಮಂಗಳೂರಿನಲ್ಲಿ ದೇರೆಬೈಲ್ ಕೊಂಚಾಡಿ ಅನ್ನುವ ಗ್ರಾಮದಲ್ಲಿ ನಮ್ಮ ಕಚೇರಿ ಇದೆ. ಆ ಕಚೇರಿಯನ್ನು ತಲುಪಬಹುದು. ಇಲ್ಲದಿದ್ದರೆ ನೀವು ನಮ್ಮ ಸಂಪರ್ಕಿಸಬಹುದಾದ ಕಾಂಟ್ಯಾಕ್ಟ್ ನಂಬರ್ ಇದೆ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಫೋನ್ನಲ್ಲಿಯೂ ನಿಮಗೆ ಪರಿಹಾರದ ವಿಚಾರವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ.